ಹಾಯ್ ಫ್ರೆಂಡ್ಸ್, ಬನ್ನಿರಿ ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡೋಣ. ನೋಡಿರಿ, ಮಶ್ರೂಮ್ ಬಿರಿಯಾನಿ ಮಾಡೋಕ್ಕೆ ಫಸ್ಟ್ ಒಂದು ಕುಕ್ಕರ್ ಇಟ್ಕೊಂಡಿನಿ ರೀ. ಹಂಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೇನಿ ರೀ. ಅದಕ್ಕೆ ಎಣ್ಣೆ ಸ್ವಲ್ಪ ಕಾಯಿಲ್ರಿ. ಇದು ಎಣ್ಣೆ ಕಾದತ್ರಿ. ಈಗ ಇದಕ್ಕೆ ಏಲಕ್ಕಿ ಹಾಕ್ಕೊಂಡ್ರಿ. ಹಂಗೆ ಸ್ವಲ್ಪ ಒಂದು ಸ್ಟಾರ್ ಹಾಕ್ಕೊಂಡೇನಿ ರೀ. ಒಂದು 7-8 ಲವಂಗ ಹಾಕ್ಕೊಂಡೇನಿ ರೀ. ಸ್ವಲ್ಪ 1-2 ಇಂಚಿನಟ್ಟ ಚಕ್ಕೆ ಮುರಿಟ್ಕೊಂಡು ಚಕ್ಕೆ ಹಾಕ್ಕೊಂಡೇನಿ ರೀ. ಈಗ ಸ್ವಲ್ಪ ಪಲಾವ್ ಎಲೆ ಹಾಕ್ಕೊಂಡ್ರಿ. ಇದಕ್ಕೆ ಎರಡೂ ಸ್ವಲ್ಪ ಫ್ರೈ ಆಗಲ್ರಿ. ಇದು ಫ್ರೈ ಚೆನ್ನಾಗಿ ಸ್ಲಿಮ್ಮಲ್ಲಿ ಇಟ್ಕಾಸ ಫ್ರೈ ಮಾಡ್ಕೋಬೇಕ್ರಿ. ಅಂದ್ರೆ ಘಮ ಬರ್ತೈತೆ ರೀ ಅದ್ರ ಚೆನ್ನಾಗಿ. ಅದಕ್ಕಾಗಿ ಈಗ ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡೀನಿ ರೀ. ಇದಕ್ಕೆ ಈರುಳ್ಳಿ ಹಾಕ್ಕೋಬೇಕ್ರಿ. ನೋಡಿರಿ, ಉದ್ದದಕ್ಕೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡೀನಿ. ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕ್ರಿ. ಈಗ ಅದನ್ನು ನೋಡಿರಿ, ಚೆನ್ನಾಗಿ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಆಗಬೇಕ್ರಿ. ನೋಡಿರಿ, ಮಿಕ್ಸ್ ಮಾಡ್ಕೊತಿದ್ದೀನಿ. ಮಾಡಿರಿ, ಇದು ಫ್ರೈ ಆಗೋ ಮಟನೂ ಇತ್ತಾಗ ಮಿಕ್ಸಿ ಹಾಕ್ಕೊಳ್ಳೋಣ್ರಿ. ಈಗ ನೋಡಿರಿ, ಮಿಕ್ಸಿಗೆ ಒಂದು ಕೊತ್ತಂಬರಿ, ಪುದೀನ ಮತ್ತು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳತ್ತೇನೆ ರೀ. ನಾನು ಪುದೀನ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡೇನಿ ರೀ. ಮತ್ತು ಅದು ಖಾರಕ್ಕೆ ತಕ್ಕಂಗೆ ಹಸಿಮೆಣ್ಸಿನ್ಕಾಯಿ ರೀ. ಇದನ್ನಷ್ಟೂ ಮಿಕ್ಸಿ ಮಾಡ್ಬೇಕ್ರಿ. ಈಗ ರುಬ್ಕೊಂಡ್ರಿ. ಇದನ್ನು ನೋಡಿರಿ, ರುಬ್ಕೊಂಡಾಗೈತಿ. ನುಣ್ಣಗೆ ರುಬ್ಕೋಬೇಕ್ರಿ. ಈಗ ಮೊಸರನ್ನ ನೋಡ್ರಿ, ಮೊಸರನ್ನ ತೊಗೊಂಡೇನಿ ರೀ. ನಾನು 1 kg ಅಷ್ಟು ಐತ್ರಿ ಹತ್ತತ್ರ. ಈಗ ಈರುಳ್ಳಿ ಫ್ರೈ ಮಾಡೋಕೆ ಇಟ್ಟಿದ್ವಲ್ಲ ರೀ, ಅದಕ್ಕೆ ಅವನ್ನ ಹಾಕ್ಕೊಳ್ಳೋಣ್ರಿ. ಮೊಸರಮ್ಮ ನೋಡಿರಿ, ಅಷ್ಟೂ ಹಾಕ್ಕೊಳತ್ತೀನಿ ರೀ. ನಾನು ಇಲ್ಲಿ ನಮ್ಮ ಮನೆ ಹತ್ರ ಬೆಳೆದಿದ್ದು ರೀ ಇವ, ಹಿಂಗಾಗಿ ಅವನ್ನ ತೊಗೊಂಡೇನಿ ರೀ. ನಾನು ನೋಡಿರಿ, ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಈರುಳ್ಳಿ ಮೊಸರಮ್ಮ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಬೇಕ್ರಿ. ಇದು ಚೆನ್ನಾಗಿ ಫ್ರೈ ಆಗ್ಬೇಕ್ರಿ. ಇದು ಫ್ರೈ ಆಗೋ ಮಟನೂ ಬಿಡ್ರಿ. ಇದನ್ನು ಸ್ವಲ್ಪ ಅಂದರೆ ಇದು ಫ್ರೈ ಆಗ್ಬೇಕಂದ್ರೆ ಸ್ವಲ್ಪ ಹಿಂಗೆ ಫ್ರೈ ಮಾಡ್ತೇವಲ್ಲ ರೀ, ಒಂದು 2 ನಿಮಿಷ ಬಿಟ್ಬಿಟ್ಟು ಕಟಾಡ್ಸಂಗೆ ನೀರು ಬಿಡ್ತಿರ್ತೈತೆ ರೀ. ಇದು ಹಿಂಗಾಗಿ ಸ್ವಲ್ಪ ನೀರು ಬಿಡ್ತೈತೆ ನೋಡಿರಿ. ಫ್ರೈ ಮಾಡ್ಬೇಕ್ರಿ. ಹಿಂಗೆ ನೀರು ಬಿಡು ಮಟನೂ ಫ್ರೈ ಮಾಡಿರಿ ಚೆನ್ನಾಗಿದನ್ನು. ನೋಡಿರಿ, ನೀರು ಬಿಟ್ಟೈತಿ. ಈಗ ಒಂದು 2 ನಿಮಿಷ ಆಗಂತಲೇ ನೋಡ್ತಿರ್ಬೋದು ನೀವು. ಚೆನ್ನಾಗಿ ಫ್ರೈ ಕುದ್ದೈತ್ರಿ. ಈಗ ಮಿಕ್ಸಿ ಮಾಡ್ಕೊಂಡಿಲ್ಲ ರೀ, ಅದನ್ನು ಹಾಕ್ಕೊಂಡ್ರಿ. ಈಗ ಅದನ್ನು ಹಾಕಾಸ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಇದು ಹಸಿ ವಾಸನೆ ಎಲ್ಲ ಹೋಗೋ ಮಟನೂ ಮಿಕ್ಸ್ ಮಾಡಿರಿ. ಸ್ವಲ್ಪ ಕುದಿಸ್ರಿ. ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕೋರಿ. ಇದಕ್ಕೆ ಉಪ್ಪು ಹಾಕ್ಕೊಂಡು ನೋಡಿರಿ, ಮಿಕ್ಸ್ ಮಾಡೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳತ್ತೇನೆ ರೀ. ಈಗ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊರಿ. ಚೆನ್ನಾಗಿ ಮಿಕ್ಸ್ ಮಾಡಿ ಹಸಿ ಸ್ಮೆಲ್ ಹೋಗುತ್ತನೋ ಚೆನ್ನಾಗಿ ಫ್ರೈ ಮಾಡಿರಿ. ಇದನ್ನು ನೋಡಿರಿ, ಹಿಂಗೆ ತಿರ್ವಾಡ್ಕೊಂಡು ಫ್ರೈ ಮಾಡಿರಿ. ಈಗ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳತ್ತೇನೆ ರೀ. ಇದಕ್ಕೆ ನಾವು ಮನ್ಯಾಗ ಮಾಡಿದ ಗರಂ ಮಸಾಲೆ ರೀ. ಇದು ಹಿಂಗಾಗಿ ಹಾಕ್ಕೊಳತ್ತೇನೆ ರೀ. ನೋಡಿರಿ, ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಅಕ್ಕಿ ಹಾಕ್ಕೊಳ್ಳೋಣ್ರಿ. ಈಗ ಇದು ಹಸಿ ವಾಸನೆ ಹೋಗೋರು ಚೆನ್ನಾಗಿ ಫ್ರೈ ಮಾಡ್ತಾನೆ ಇರಬೇಕು. ಇದನ್ನು ಹಸಿ ಸ್ಮೆಲ್ ಹೋಗ್ತೈತಲ್ಲ ರೀ, ಆವಾಗ ನೋಡಿರಿ ಎಲ್ಲ ಚೆನ್ನಾಗಿ ಹಸಿ ಸ್ಮೆಲ್ ಹೋಗಿ ಮಸಾಲೆ ಎಲ್ಲ ಮೊಸರನ್ನ ಹಿಡ್ಕೊಂಡೈತ್ರಿ. ನೋಡಿರಿ, ಎಣ್ಣೆ ಬಿಡತ್ತದ ಸೈಡಿಗೆ. ನೋಡಿರಿ, ಇಲ್ಲಿ ನೋಡಿರಿ, ಚೆನ್ನಾಗಿ ಎಣ್ಣೆ ಬಿಟ್ಟೈತಿ. ನೋಡಿರಿ, ಈಗ ಅಕ್ಕಿ ಹಾಕ್ಕೊಂಡ್ರಿ. ಇದಕ್ಕೆ ನಾನು 3 ಕಪ್ಪಿನಷ್ಟು ಅಕ್ಕಿ ಮೊದಲು ನೆನೆ ಹಾಕಿನ್ರಿ. ನಾನು ನೆನೆ ಹಾಕಿ ತೊಗೊಂಡ್ರೆ ಅನ್ನ ಚೆನ್ನಾಗಿ ಬರ್ತೈತೆ ರೀ. ಅದಕ್ಕಾಗಿ ನೋಡಿರಿ, ಅಕ್ಕಿ ನೆನೆ ಹಾಕಿ ತೊಗೊಂಡಿದ್ದಕ್ಕಾಗಿ ಚೆನ್ನಾಗಿ ರೈಸ್ ಬರ್ತೈತಿ. ಈಗ ಅಷ್ಟನ್ನು ಮಿಕ್ಸ್ ಮಾಡೋಣ್ರಿ. ಮಿಕ್ಸ್ ಮಾಡಿ ಇದಕ್ಕೆ ನೀರು ಹಾಕ್ಕೋಬೇಕ್ರಿ. ಚೆನ್ನಾಗಿ ಮಿಕ್ಸ್ ಮಾಡಿರಿ. ಇದನ್ನು ಮಿಕ್ಸ್ ಮಾಡ್ಕಾಸ ಇದಕ್ಕೆ ನಾನು 3 ಲೋಟ ನೀರು ತೊಗೊಂಡಿನಿ ರೀ. 3 ಲೋಟ ಅಕ್ಕಿಗೆ 5 ಲೋಟ ನೀರು ಹಾಕ್ಕೊಳತ್ತೀನಿ ರೀ. ನಾನು ನೋಡಿರಿ, 5 ಲೋಟ ನೀರು ಹಾಕ್ಕೊಂಡ್ರಿ. ನನಗೆ ಇದಕ್ಕೆ ನೀರು ಹಾಕೊಂಡ್ಮೇಲೆ ಒಂದು ಸಲ ಮಿಕ್ಸ್ ಮಾಡಿರಿ ಎಲ್ಲನೂ ಚೆನ್ನಾಗಿ. ಈಗ ಇದಕ್ಕೆ ನೀವು ಉಪ್ಪು ನೋಡ್ಕೋಬೇಕಾಕತ್ರಿ ಚೆನ್ನಾಗಿ. ಅಂದ್ರೆ ಮಸಾಲೆಗೆ ಅಷ್ಟು ಹಾಕಿದ್ದಲ್ರಿ ನಾವು ಉಪ್ಪು, ಹೀಗಾಗಿ ಉಪ್ಪತ್ತು ಈಗ ಟೇಸ್ಟ್ ಮಾಡಿ ಉಪ್ಪು ಹಾಕೋರಿ. ಸ್ವಲ್ಪ ನೋಡಿರಿ, ನಿಮ್ಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋರಿ. ನಾನು ಸ್ವಲ್ಪ ಹಾಕೊಂಡ್ರಿ, ಯಾಕಂದ್ರೆ ಇದಕ್ಕೆ ಹಾಕಿನ್ರಿ ನಾನು. ಹೀಗಾಗಿ ಅದು ನಂಗೆ ಎಷ್ಟು ಬೇಕಲ್ರಿ ಅಷ್ಟು ಹಾಕೊಂಡೇನಿ ರೀ. ಒಂದು ಸಲ ಟೇಸ್ಟ್ ಮಾಡಿ ನಿಮಗೆ ಎಷ್ಟು ಬೇಕಷ್ಟು ಹಾಕೋರಿ. ಒಂದು ಕುದಿ ಬರಲ್ರಿ. ಇದು
ನೋಡಿರಿ ಕುದಿ ಬಂದೈತಿ. ಹಿಂಗೆ ಕುದಿತ್ನ್ಯಾಗ ಹಂಗೆ ಹಾಕಿದ ತಕ್ಷಣ ಬಾಯಿ ಮುಚ್ಚಿರ ಸರಿ ಹೋಗಲ್ರಿ ಅದು. ಹೀಗಾಗಿ ಒಂದು ಕುದಿ ಬಂದಮೇಲೆ ಕುಕ್ಕರ್ ಬಾಯಿ ಮುಚ್ಚಬೇಕು ರೀ. ಈಗ ನೋಡಿರಿ ಕುಕ್ಕರ್ ಬಾಯಿನ ಮುಚ್ತೇನೆ. ಇದನ್ನು 2 ವಿಸಿಲ್ ಆದ್ಮೇಲೆ ನಿಮ್ಗೆ ತೋರಿಸ್ತೀನಿ ರೀ ನಾ ಹೆಂಗೆ ಬಂತಂತ ಕಸ. ನೋಡಿರಿ 2 ವಿಸಿಲ್ ಆಯ್ತು. ಈಗ ಓಪನ್ ಮಾಡಿ ತೋರಿಸ್ತೇನೆ ನೋಡಿರಿ ನಿಮಗೆ ಯಾವ ಥರ ಬಂದೈತೆ ಅಂತೇಳಿ. ನೋಡಿರಿ ಎಷ್ಟು ಚೆನ್ನಾಗಿ ಎಲ್ಲ ಕಡೆ ಮೊಸರಂಬ ಆಗಿತ್ತು ರೀ. ಹಣ್ಣು ಅಷ್ಟು ಚೆನ್ನಾಗಿ ಉದ್ರನ್ನ ಬಂದೈತೆ ರೀ. ನೋಡಿರಿ ಇಲ್ಲಿ ನೋಡಿರಿ ತೆಗೆದು ತೋರಿಸ್ತೀನಿ ಈಗ ನಿಮ್ಗೆ. ನೋಡಿರಿ ಇಲ್ಲಿ ಉದುರಾಗಿ ಬಂದೈತೆ ರೀ ಅನ್ನ. ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ. ಈ ಮೊಸರು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಹಂಗೆ ನಮ್ಮ ಚಾನಲ್ ಸಪೋರ್ಟ್ ಮಾಡಿರಿ. ನೋಡಿರಿ ಮನ್ಯಾಗ ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂದೈತೆ ಅಂತ ಹೇಳ್ರಿ. ನೋಡಿರಿ ನಾನು ಸರ್ವ್ ಮಾಡೀನಿ ಈಗ. ನೋಡಿರಿ ಎಷ್ಟು ಚೆನ್ನಾಗಿ ಉದುರಾಗಿ ಬಂದೈತೆ ರೀ. ಥ್ಯಾಂಕ್ ಯು.